ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಫಾರ್ಮರ್ಸ್. ನಾನು ನಿಮ್ಮ ಪ್ರೀತಿಯ ಮಹೇಶ್. ಇವತ್ತಿನ ಏನು ವಿಶೇಷತೆ ಅಂದರೆ ಟೊಮೊಟೊ ಬೆಳೆ ಮಾಡಿದ್ವಿ 1 ಎಕರೆ. ಇದು 50ನೇ ದಿನದ ಕ್ರಾಪ್ ಇದೆ. 50 ದಿನದಲ್ಲಿ ಈ ಥರ ಬೆಳೆ ಬಂದಿದೆ. ಏನು ವೈಟ್ ಫ್ಲೈ ಇಲ್ಲ, ತಿರುಗಿಸಿಲ್ಲ. ಎಷ್ಟು ಕ್ಲಿಯರ್ ಇದೆ ನೀವು ಅಬ್ಸರ್ವ್ ಮಾಡಬೇಕು. ಈ ಥರ ಸ್ಟೆಮ್ ಬಂದಿದೆ. ಸ್ಟೆಮ್ ಯಾವ ಥರ ಇದೆ ಅಬ್ಸರ್ವ್ ಮಾಡಿ. ಈ ಥರ ಸ್ಟೆಮ್ ಬರಬೇಕಂದ್ರೆ, ಈ ಥರ ಇಷ್ಟು ದಪ್ಪ ಸ್ಟೆಮ್ ಬರಬೇಕಂದ್ರೆ ಓನ್ಲಿ ತಿಪ್ಪೆ ಗೊಬ್ಬರ ಇರಲಿಲ್ಲ ಅಂದರೆ ಈ ಥರ ಸ್ಟೆಮ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾವ ಥರ ಇದೆ ನೋಡಿ ಅಬ್ಸರ್ವ್. ಈ ಥರ ಸ್ಟೆಮ್ ಬರಬೇಕಂದ್ರೆ ತಿಪ್ಪೆ ಗೊಬ್ಬರ ಭಾಳ ಇಂಪಾರ್ಟೆಂಟ್. ಡಿಯರ್ ಫಾರ್ಮರ್ಸ್, ತಿಪ್ಪೆ ಗೊಬ್ಬರ ತುಂಬ ಇಂಪಾರ್ಟೆಂಟ್. ತಿಪ್ಪೆ ಗೊಬ್ಬರ ಹಿಂದಿನ ಹಿರಿಯರು ಒಂದು ಮಾತು ಹೇಳ್ತಾರೆ. ಮೊದಲು ಮದುವೆ ಆದ ಕೂಡಲೇ ತಿಪ್ಪೆ ಪೂಜೆ ಮಾಡ್ತೀರಂತ. ಈ ತಾಳಿ ಕಟ್ಟಿದ ಕೂಡಲೇ ನೆಕ್ಸ್ಟ್ ಕಾರ್ಯಕ್ರಮನ ತಿಪ್ಪೆ ಪೂಜೆ ಮಾಡಿ ಅವರಿಬ್ಬರಿಗೆ ಏನು ಹೇಳ್ತೀರಂತ, ನೀವು ತಿಪ್ಪೆ ಸರಿಯಾಗಿ ನೋಡ್ಕೊಳ್ಳಿ, ತಿಪ್ಪೆ ನಿಮಗೆ ಸರಿಯಾಗಿ ನೋಡ್ಕೊಳ್ತಂತ. ಆ ಮಾತು ಇವತ್ತು ನಿಜ ಆಯ್ತು ಅಂತ ಅನ್ಸತ್ತೈತಿ. ನಮ್ಮ ಪ್ಲಾಟ್ ನೋಡಿ, ಈ ಥರ ಪ್ಲಾಟ್ ಬರೋಕ್ಕೆ ಸಾಧ್ಯನೇ ತಿಪ್ಪೆ ಗೊಬ್ಬರ. ಮತ್ತು ಇನ್ನೊಂದು, ಈ ಯಂಗರ್ಸ್ ಫಾರ್ಮರ್ಸಿಗೆ ಬರಬೇಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಲ್ಲಿ ಒಮ್ಮೆ ಲಾಭ ಇಲ್ಲ ಈ ಅಗ್ರಿಕಲ್ಚರಲ್ಲಿ. ಅದೊಂದು ಸೇಯಿಂಗ್ ಇದೆ ಇಂಗ್ಲೀಷಲ್ಲಿ, ಅಗ್ರಿಕಲ್ಚರ್ ಈಸ್ ಎ ಗ್ಯಾಂಬ್ಲಿಂಗ್ ವಿತ್ ಅ ನೇಚರ್. ಒಂಥರ ಜೂಜಾಟ ಇದ್ದಂಗೆ ಅಂತ. ಒಮ್ಮೆ ಲಾಭ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಲ್ಲ, ಪೇಷನ್ಸ್ ಬೇಕು. ನೋಡಿ ಸ್ಟೆಮ್ ಯಾವ ಥರ ಇದೆ. ಅದಕ್ಕೆ ಮೇನ್ ತಿಪ್ಪೆ ಗೊಬ್ಬರ ಇಟ್ಕೊಂಡು ನೀವು ಅಗ್ರಿಕಲ್ಚರ್ ಬಂದರೆ ಭಾಳ ಹೆಲ್ಪ್ ಆಗುತ್ತೆ. ಈ ಥರ ಈ 40 ಡಿಗ್ರಿ ಸೆಲ್ಸಿಯಸ್ ಈ ಥರ ಗಿಡ ಇಷ್ಟು ಎತ್ತರ, ಇಷ್ಟು ಹೈಟಾಗಿ ಬರಬೇಕಂದ್ರೆ ತಿಪ್ಪೆ ಗೊಬ್ಬರ ಒಂದೇ ಇಂಪಾರ್ಟೆಂಟ. ಅದಕ್ಕೆ ನೀವು ಅಗ್ರಿಕಲ್ಚರ್ ಬರೋದಿರೋದು ತಿಪ್ಪೆ ಗೊಬ್ಬರ ಮಾಡೋಕ್ಕೆ ಆಕಳುಗಳು ಈ ಥರ ಎಲ್ಲ ಮಾಡ್ಕೊಂಡು ಅಗ್ರಿಕಲ್ಚರ್ ಬರ್ರಿ, ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಅನಿಸಿಕೆ ತಿಳಿಸಿದ್ದೀನಿ. ಬಾಯ್.